ಸರ್ ಸಾಂಗ್ಸ್ ಬಗ್ಗೆ ಕೇಳಬೇಕಾಗಿತ್ತು. ಕಣ್ಣಿನಲ್ಲಿ ಕತ್ತಿ ಸಾಂಗ್ ಇದೆಯಲ್ಲ, ಇದು ಆಲ್ರೆಡಿ ಈಗ ಯೂಟ್ಯೂಬಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಸಾಂಗ್ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ವೇಟ್ ಮಾಡ್ತಾ ಇದೀವಿ, ಬರ್ತಾನೆ ಇಲ್ಲ. ಯಾವಾಗ ರಿಲೀಸ್ ಮಾಡ್ತಾ ಇದ್ದೀರಾ, ಡೀಟೇಲ್ಸ್ ಕೊಡ್ಬೋದಾ? ನೀವೇ ಹೇಳ್ಬಿಡಿ. ಹೇಳಿ. ಇದೇ ಭಾನುವಾರ 28ನೇ ತಾರೀಕು ಅದು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದೀವಿ. ಮಾದಪ್ಪನಿಗೋಸ್ಕರನೇ ಮಾಡಿರುವಂತಹ ಸಾಂಗು. ಮುಂಗುಂಡಾದ ಮಾದೇಶ್ವರನಿಗೆ ಶರಣು ಶರಣಯ್ಯ ಅನ್ನುವಂತಹ ಅದ್ಭುತವಾದಂತಹ ಸಾಂಗು. ಸರ್ ಹೇಳಿ ಸರ್, ಯಾರು ಹಾಡಿರೋದು, ಹೇಗೆ ಬಂದಿದೆ ಅಂತ? ಅದು ಹೇಳಿ ಸರ್. ಕೈಲಾಶ್ ಅವ್ರು ಹಾಡಿರೋದು, ಅವ್ರ ಕೈಯಲ್ಲೇ ಆಡಿಸ್ಬೇಕಂತ ಆ ಟ್ಯೂನೇ ಬೇಕಾಗಿತ್ತು. ಅದೊಂದು ಸಲ ರಗ್ಗಡಾಗೈತೆ, ಅವರೇ ವಾಯಿಸ್ಬೇಕಂತ ಹೇಳಿ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡು ಬಾಂಬೆಯಲ್ಲೇ ಅವ್ರ ಆಫೀಸಲ್ಲೇ ಹೋಗಿ ಆಡಿಕೊಂಡು ಅವರು ತುಂಬ ಖುಷಿ ಎಂಜಾಯ್ಮೆಂಟ್ ಪಟ್ಟರು. ಕೈಲಾಶ್ಕರು ತುಂಬ ಅದ್ಭುತ ಬಂದೈತೆ ಅಂಥೇಳಿ ಅವರು ಎಂಕರೇಜ್ ಮಾಡಿ ಕಳಿಸಿದ್ರು. ಕೈಲಾಶ್ಕೆರೆ ಭಾನುವಾರ ಒಂದು 11-12 ಗಂಟೆಗೆ ಲಾಂಚ್ ಮಾಡ್ತಾಯಿದ್ದೀವಿ. ಮಲೆ ಮಹದೇಶ್ವರ ಬೆಟ್ಟದಲ್ಲೇ ಮಾಡ್ಬೇಕಂತಿದ್ದೀನಿ. ಆ ಮಾದಪ್ಪನ ನಾವು ಇಡೀ ಟೀಮ್ ನಂಬಿದ್ದೀವಿ. ಇವತ್ತವರೆಗೂ ನಮ್ದವ್ರು ಆ ಮಾದಪ್ಪನ ಯಾರೂ ಕೈ ಬಿಟ್ಟಿಲ್ಲ. ಸೊ ನಾವು ಅಲ್ಲೇ ಹೋಗಿ ಮಾಡಬೇಕಂತ ಇಡೀ ಒಂದು ಟೀಮ್ ಆಸೆ ಪಡ್ತೈತೆ. ನನ್ನ ಒಂದು ಜೀವ ಅಲ್ಲಿ ಆ ಸಾಂಗ್ ಆಗೋ ಮುಂಚೆಗೆ ನಾವು ಮೇಡಮ್ ಎಲ್ಲ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಬಂದು ಆಮೇಲೆ ಶೂಟ್ ಮಾಡಿದ್ರು ಆ ಸಾಂಗ್ನ. ತಿರ್ಗಾ ನಾನೇನು ಅನ್ಕೊಂಡೆ ಶೂಟ್ ಮಾಡ್ಬೇಕಂತ ಇದ್ದಿದ್ದು, ಕಾರಣಾಂತರಗಳಿಂದ ಆಗ್ಲಿಲ್ಲ. ಬಟ್ ಅಲ್ಲೇ ಮಾದಪ್ಪನ ಸೆಟ್ ಹಾಕಿ ಅದೇ ತರದ್ದು ಅಲ್ಲೇ ಮಾಡಿ ತುಂಬ ಆಮೇಲೆ ಏನು ಅನ್ಕೊಂಡು ಅದು ಚೆಂದಾಗಿ ಬಂದೈತೆ. ತಿರ್ಗಾ ಹೋಗಿ ಮಾದಪ್ಪನ ಪೂಜೆ ಮಾಡಿಕೊಂಡು ಇವತ್ತು ಅಲ್ಲೇ ಹೋಗಿ ಮಾದಪ್ಪ ಎಲ್ಲೂ ಒಂದು ದಿನವೂ ಸೆಟ್ಟಲ್ಲಿ ಏನು ನಿಲ್ಲೋದು ಗಿಲ್ಲೋದು ಏನೂ ತೊಂದರೆ ಆಗಿಲ್ಲ. ಮಾದಪ್ಪ ಎವ್ರಿ ಡೇ ನಮ್ಗೆ ಆಶೀರ್ವಾದ ಮಾಡ್ತಾಯಿದ್ರು. ಇವತ್ತು ರಿಲೀಸಿಗೆ ಬಂದೈತೆ. ಇನ್ನೊಂದು ಸಾಂಗು ಐತೆ, ಮಾಡ್ತಾಯಿದ್ದೀವಿ. ಅದನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಮೇಡಮ್ದು ಡೂಯೆಟ್ ಸಾಂಗು. ಮೇಡಮ್ದಲ್ಲ, ನಮ್ಮಿಬ್ಬರದು. ಅಲ್ಲ, ಡ್ರೀಮ್ ಬರ್ಬೋದಲ್ವಾ? ಡ್ರೀಮ್ ಅಂತ ಬರ್ಬೋದಲ್ವಾ? ಹಂಗು ಮೇಡಮ್ ಸರ್ ಇದ್ರನೇ ಅದು ಡ್ಯೂಯೆಟ್ ಸಾಂಗ್ ಆಗುತ್ತೆ ಸರ್. ಈಗ ಸಾಂಗ್ ರಿಲೀಸ್ ಬಗ್ಗೆ ಹೇಳಿದ್ರಿ, ಫಿಲ್ಮ್ ಯಾವಾಗ ರಿಲೀಸ್ ಆಗುತ್ತೆ? ಇವಾಗ ಕಾಂತಾರ ನೋಡ್ಕೊಂಡು ಬಿಡೋಣ ಅಂತಿದ್ದೀನಿ ಮೇಡಮ್. 2ನೇ ತಾರೀಕು ಕಾಂತಾರ ರಿಲೀಸ್ ಆಗ್ತದೆ. ರಾಜ್ಯದ ಅತ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗ್ತೈತೆ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅದಾಗಿ ಯಾವ ಥರ ರಿಸಲ್ಟ್ ನೋಡಿಕೊಂಡು ನಾವು ಬಿಡೋಣ ಅಂತಿದ್ದೀವಿ. ನೆಕ್ಸ್ಟು ನಮ್ಮದು ಬರೋಣ ಐಡಿಯಾದಲ್ಲಿ ಐತೆ. ನೋಡೋಣ ಮಾದಪ್ಪ ಹೆಂಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೋ ಆ ದಾರಿಯಲ್ಲಿ ನಾವು ಹೋಗಿ ರಿಲೀಸ್ ಮಾಡ್ತೀವಿ. ಮಾದಪ್ಪನ ಮೇಲೆ ಭಾರ ಹಾಕಿದ್ದೀವಿ. ಮಾದಪ್ಪ ಕೈ ಹಿಡಿಬೇಕಷ್ಟೇ. ಎಸ್ ಸರ್, ಒಂದು ಕೇಳಬೇಕು ಅನ್ನೋದಾದರೆ, ಬಾಡಿ ಬಿಲ್ಡಿಂಗ್ ಜೊತೆಗೆ ನಿರ್ದೇಶನ, ಆ್ಯಕ್ಟಿಂಗ್, ಕಂಪ್ಲೀಟ್ ಸೆಟ್ ಮೇಂಟೆನೆನ್ಸ್ ಎಲ್ಲವೂ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಅಂತ? ಅದೇ ಇವಾಗ ಹೆಂಗಂದರೆ ದೇವ್ರು ಯಾರಿಗೂ ನೋಡಿಕೊಂಡು ಯಾರಿಗೂ ಕಷ್ಟ ಕೊಡೋಲ್ಲ, ರೋಡಲ್ಲಿ ಹೋಗೋನು ಕೊಡೋಲ್ಲ. ಅವ್ನು ನಿಭಾಯಿಸ್ತಾನೆ ಅನ್ನೋದು ಆದರೆ ದೇವ್ರು ಕೊಡ್ತಾರೆ. ಸೊ ಅದರಲ್ಲಿ ನನಗೆ ಕೊಟ್ಟರು. ನಾನು ತುಂಬ ಹೆವಿ ಸ್ಟ್ರಗಲ್ಲು. ಸುಮ್ಮನೆಲ್ಲ ಮೇಡಮ್, ಒಂದು ಡೈರೆಕ್ಷನ್ ಆಗಿರ್ಬೋದು, ಒಂದು ಹೀರೋ ಆಗಿರ್ಬೋದು, ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಆ ಸೆಟ್ಟಲ್ಲಿ ಇಲ್ಲಿ ಅಲ್ಲೇ ನಾನೇ ಆ್ಯಕ್ಟಿಂಗ್ ಬಂದು ನಾನೇ ನೋಡ್ತಾ ಇದ್ದೆ ಮಾನಿಟ್ರನ್ನ. ತಿರ್ಗಾ ಹೋಗಿ ನಾನೇ ಡೈಲಾಗ್ ಕೇಳಬೇಕು. ಇದೆಲ್ಲ ಐತಲ್ಲ. ಇದರಲ್ಲಿ ಬೇರೆ 6 ಪ್ಯಾಕ್ ಬೇರೆ, ಇದರಲ್ಲಿ ಡಯಟ್ ಬೇರೆ. ಇದು ಹಿಂಗೆ ತಿನ್ಬೇಕು, ಹಿಂಗೆ ಮಾಡಬೇಕಂತ ಒಂದು 2.5 ತಿಂಗಳು ರೈಸ್ ಬಿಟ್ಟಿದ್ದೆ. ವೆಯ್ಟ್ ಲಾಸ್ ಎಷ್ಟಾಯ್ತು? ಒಂದು 12 kg ಇಳಿಸಿದ್ದು. ವೆಯ್ಟ್ ಲಾಸ್ ಮಾಡಿದ್ರೆ ನಮ್ಗೆ ವೆಯ್ಟ್ ಗೇನ್ ಮಾಡಿದ್ರು. ಮೇಡಮ್ ನೀವು ಮುದ್ದಾಗಿ ಕಾಣಬೇಕು, ಹೌಸ್ ವೈಫ್ ತರ ಕಾಣಬೇಕು, ಕೆನೆ ಎಲ್ಲ ಚಬ್ಬಿಯಾಗಿರ್ಬೇಕು, ಸ್ವಲ್ಪ ತಿನ್ನಿ ಚಬ್ಬಿಯಾಗಿಲ್ವಾ ಮೇಡಮ್? ಯಾಕಂದ್ರೆ ಒಂದು ಫ್ಯಾಮಿಲಿಗೆ ಚಬ್ಬಿಯಾಗಿದ್ರೆ ಒಂದು ವೈಫ್ ಅನ್ನೋದನ್ನ ಅದು ಆ ಮುದ್ದಾಗಿ ಮಾಡೋದಕ್ಕೇನೆ ಅಲ್ವಾ, ಮುದ್ದಾಗಿ ಮುದ್ದಿನಂತ ಮಗು ಬಂದ ತಕ್ಷಣ ಗಾರ್ಜಿಯಸ್ ಲುಕ್ ಅಲ್ಲಿ ಇದ್ದಾರೆ. ಸಂಭ್ರಮಶ್ರೀ ತಿನ್ನಬೇಕು ಮೇಡಮ್, ಮುದ್ದಾಗಿ ಕೆನೆ ಎಲ್ಲ ಹಿಂಗ್ ಬರ್ಬೇಕು ಒಳಗಡೆಗೆ ಎಲ್ಲ ನೋಡಿ ಒಣ್ಕೊಂಡು. ನೋಡಿ ಮೇಡಮ್, ಒಂದು ವಿಷಯ ಹೇಳ್ತೀನಿ ಕೇಳಿ. ಯಾವುದೇ ಮಗು ಆಗಿರಲಿ, ಫಸ್ಟು ಮುದ್ದು ಮಾಡೋದೇ ತಾಯಿ. ತಂದೆ ತಾಯಿ ಮುದ್ದು ಮಾಡ್ತಾರೆ. ತಂದೆ ತಾಯಿ ಮುದ್ದು ನೆಕ್ಸ್ಟ್ ಅವ್ರು ಏನು ಬೇಕೋ ಅದನ್ನು ಅವ್ರನ್ನ ಮುದ್ದು ಮಾಡ್ತಾರೆ. ಒಳ್ಳೆ ಡ್ರೆಸ್ ಹಾಕೋದಾಗಲಿ, ಅವ್ರನ್ನ ಹೆಂಗೆ ಅಂದವಾಗಿರೋದು ತಾಯಿ ತಂದೆ ಬಿಟ್ಟರೆ ನೆಕ್ಸ್ಟು ಅವ್ರನ್ನ ನೋಡೋದೇ ಒಂದು ಬ್ಯೂಟಿಯಾಗಿ ನೋಡೋದೇ ಒಬ್ಬ ಡೈರೆಕ್ಟ್ರೇ. ಒಬ್ಬ ಡೈರೆಕ್ಟ್ರ್ ಅವಳ ಒಂದು ಬ್ಯೂಟಿಯಾಗಿ ನೋಡೋದು. ಸೊ ನಾನು ಬಂದಿದ್ದ ಅಷ್ಟಕ್ಲೇ ಇವ್ರ ಕಣ್ಣು ಇವ್ರದ್ದೆಲ್ಲ ನೋಡಿ ನಾನು ಖುಷಿ ಫಿದಾಗ್ಬಿಟ್ಟೆ. ಸೊ ಇವ್ರಿಗೆ ಹಿಂಗೆ ಮಾಡಬೇಕಂತ ನೋಡಿ ನಾನು ಹಂಗೆ ಅವ್ರನ್ನ ಮುದ್ದಾಗಿ ಮಾಡಿ ಆ ಒಂದು ಕ್ಯಾರೆಕ್ಟ್ರನ್ನ ತೊಗೊಂಬಂದೆ. ಸಕ್ಕದಾಗಿ ಮಾಡಿದ್ದಾರೆ. ಅಲ್ಟಿಮೇಟಾಗಿ ನನಗಿಂತ ಅದ್ಭುತವಾಗಿ ಮಾಡಿದ್ದಾರೆ ಕ್ಯಾರೆಕ್ಟ್ರು. ತುಂಬ ಚೆಂದಾಗಿ ಮಾಡಿದ್ದಾರೆ. ಒಂದೊಂದು ಸೀನ್ಗೂ ನನಗೆ ಎಂಕರೇಜ್ ಕೊಟ್ಟಿದ್ದಕ್ಕೆ ನಾನು ಅವ್ರ ಜೊತೆಗೆ ಸರ್ ಆ್ಯಕ್ಚುಲಿ ನಾವು ಏನೇ ಕಲಾವಿದರು ಏನೇ ಆ್ಯಕ್ಟಿಂಗ್ ಮಾಡ್ತೀವಿ, ಎಷ್ಟೋ ಚೆನ್ನಾಗಿ ಮಾಡ್ತೀವಿ ಅಂದರೆ ಅದ್ರ ಹಿಂದೆ ಶ್ರಮ ಎಲ್ಲ ಡೈರೆಕ್ಟರ್ ಇರುತ್ತೆ. ಅವ್ರು ಏನು ಡೈರೆಕ್ಟ್ ಮಾಡ್ತಾರೋ ನಾವು ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ನಿಜ ನಾನು ಹೇಳ್ತೀನಿ, ಸೆಟ್ಟಲ್ಲಿ 1 ಸೆಕೆಂಡ್ ಇವ್ರು ಕೂತಿರೋದು ನೋಡಿಲ್ಲ. ಇಲ್ಲ, ಪ್ರತಿಯೊಂದು ಕೆಲಸ ಒಂದು ಕಡೆ ಪ್ರೊಡಕ್ಷನ್ ನೋಡಬೇಕು, ಒಂದು ಕಡೆ ಡೈರೆಕ್ಷನ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು. ಆಮೇಲೆ ಡೈಲಿ ನಾವು ಜಗಳ ಆಡಿದ ದಿನನೇ ಇಲ್ಲ ಮೇಡಮ್. ಸರ್ ಜಗಳ ಆಡಲೇಬೇಕಾಗಿತ್ತು, ಅದು ಅನಿವಾರ್ಯನಾ?
ಏನು ಅದನ್ನು ಮುದ್ದಾಗೆ ಜಗಳ ಅಷ್ಟೇ. ಯಾವುದು ಸೀರಿಯಸ್ ಆಗಿ ಸೀರಿಯಸ್ ಆಗಲ್ಲ ಇಲ್ಲ ಮೇಡಮ್. ಸುಮ್ಮನೆ ಹಂಗೇನೋ ಚಿಕ್ಕದು ವಿಷಯ ಹಂಗೆ ಬರ್ತಾ ಇರ್ತೈತಲ್ಲ, ಹಂಗೆ ಮಾತಾಡ್ಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು. ಸೊ ಅದೆಲ್ಲ ಹಂಗೆ ಮಾತಾಡ್ಕೊಂಡ್ರೆ ಆ ಸೀನ್ ಚೆಂದಾಗಿ ಬರೋದು. ಇಲ್ಲಿ ನಂದಂತ ಏನಿಲ್ಲ ಮೇಡಮ್, ನಾನು ಇವ್ರನ್ನ ಕೇಳ್ತಾ ಇದ್ದೆ ಹಿಂಗೆ ಮಾಡಿದ್ರೆ ಚೆಂದಾಗಿರ್ತೈತೆ ಅಂತ. ಅವರು ನೋಡ್ಕೊಂಡು ಹಿಂಗೆ ಮಾಡಿದ್ರೆ ಚೆಂದ ಎಲ್ಲ ಒಂದು ಕೇಳ್ಕೊಂಡು ಎಲ್ಲ ಒಂದು ಟೀಮ್ ವರ್ಕಾಗಿ ಮಾಡಿದ್ವಿ. ಅದೇ ಅನ್ಕೊಂಡೆ ಸಂಭ್ರಮಶ್ರೀ ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ಹೇಳಿದ್ರಿ, ಹೋಲ್ ಟೀಮ್ ಹೇಗಿತ್ತು ಅಲ್ಲಿ, ಖುಷಿಯಾಗಿರ್ತಿದ್ರಾ, ಹೇಗಿತ್ತು, ಜಗಳಗಳಾಗ್ತಿತ್ತಾ, ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಇವ್ರು ಹೇಳಬೇಕು, ನೀವು ಹೇಳಿ. ನಮ್ಮಿಬ್ರು ಪೋರ್ಷನ್ ಅಂತ ಬಂದಾಗ ನಮ್ದು ಆನಿರ್ವೇನ ಏನೋ ಹಿಂಗೆ ಆ ಥರ ಸಣ್ಣ ಜಗಳಾಗ್ಲಿರುತ್ತೋ ಅದು ಹೆಲ್ದಿ ವೇಯಲ್ಲಿ ಹೋಗ್ತಾ ಇತ್ತು. ಬಟ್ ಎಲ್ಲರೂ ಬಂದಾಗ ಯಾವುದೇ ರೀತಿಯ ಜಗಳ ಆಗುವಂತಹ ಎಲ್ಲ ಸನ್ನಿವೇಶಗಳು ಇರ್ತಿತ್ತು, ಬಟ್ ತುಂಬಾ ನಿಧಾನಾಗಿ ಸಮಾಧಾನವಾಗಿ ಪೇಷನ್ಸ್ ಅಲ್ಲಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು ಇವ್ರಿಗೆ. ಬಿಕಾಸ್ ಅಷ್ಟು ಜನನ ಕೂಡ ಹಾಕಿ ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಮಾತಲ್ಲ. ಅದು ರಿಯಲ್ ಡಾನ್ಗಳೇ ಹೇಳ್ಬೇಕಂದ್ರೆ ಅವ್ರ ಜೊತೆಲಿ ಒಂದು ಗ್ಯಾಂಗೇ ಬರ್ತಿತ್ತು. ಸೊ ಅವ್ರನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಯ್ತು, ನಾವೇ ಕಣ್ಣಾರೆ ನೋಡಿದೀವಿ. ಬಟ್ ತುಂಬಾ ಪೇಷನ್ಸ್ ಅಲ್ಲಿ ತುಂಬಾ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಸೂರ್ಯ ಅವರೇ, ನೀವು ಆಗ್ಲೇ ಹೇಳ್ತಾ ಇದ್ರಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ, ನಾನು ತುಂಬಾ ಶ್ರಮ ಪಟ್ಟು ಮಾಡ್ತಾ ಇದ್ದೀನಿ ಅಂತ. ಸೊ ಈ ಫಿಲ್ಮ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಈ ಫಿಲಮ್ ಏನು ಎಕ್ಸ್ಪೆಕ್ಟ್ ಅಂದರೆ ಇದು ಚೆಂದಾಗಿ ಯಶಸ್ವಿ ಆಗ್ಬೇಕಂತ ಮಾದಪ್ಪನ ಹತ್ರ ಬೇಡ್ಕೊಂಡಿದ್ವಿ, ಇಡೀ ಟೀಮೇ ಬೇಡ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ಇದ್ರಲ್ಲಿ ಬರೀ ರೌಡಿಸಮ್ ಮಾತ್ರ ಅಲ್ಲ, ಬಂದ್ರೆ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಯೂತ್ಸ್ಗೆ ಸಂದೇಶವನ್ನು ಕೂಡ ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ಏನು ಹೇಳ್ತೀರಾ ಯೂತ್ಸ್ಗೆ? ಅಲ್ಲ, ಎಂಡ್ ಆಫ್ ವೈಲೆನ್ಸ್ ಅಂದ್ರೆ ಇಲ್ಲಿಗೆ ಕೊನೆ ಆಗ್ಬೇಕು ಅನ್ನೋ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿರುವಂಥದ್ದು. ನಾನು ಏನು ಹೇಳ್ತಿದ್ದೀನಿ ಅಂದರೆ ಯೂತ್ಗಳಿಗೆ ಅನ್ನೋದಕ್ಕಿಂತ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ದಯವಿಟ್ಟು ನೀವೇನೇ ಮಾಡೋ ಮುಂಚೆಗೆ ಒಂದು ಸೆಕೆಂಡು ದಯವಿಟ್ಟು ಹಿಂದೆ ನಿಮ್ಮನ್ನು ನೆನೆಸ್ಕೊಳ್ಳಿ. ನಿಮಗೋಸ್ಕರ ಎಷ್ಟು ನಿಮ್ಮನ್ನು ಚಿಕ್ಕ ವಯಸ್ಸಲ್ಲೆಲ್ಲ ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಣ್ಣೀರು ಹಾಕಿ ಎಲ್ಲೆಲ್ಲೋ ಸಾಲ ಮಾಡ್ಕೊಂಡು ಬೈಸ್ಕೊಂಡೆಲ್ಲ ಬಂದಿರ್ತಾರೆ. ಆ ಬೈಸ್ಕೊಂಡಿರೋದು ನಿಮಗೆ ಇವತ್ತಿಗೂ ಹೇಳಿರಲ್ಲ. ಮಕ್ಕಳಿಗೆ ಗೊತ್ತಾದರೆ ಏನೋ ಒಂದು ಗಿಲ್ಟ್ ಆಯ್ತೈತೆ, ಹಟ್ ಅವ್ರು ಏನಿಗೂ ತೋರಿಸಿರಲ್ಲ. ನಾವು ಕಷ್ಟಪಟ್ರೂ ಮಕ್ಕಳು ಕಷ್ಟಪಡಬಾರ್ದು ಅಂತ ತಂದೆ ತಾಯಿಗಳು ಎಷ್ಟೋ ಮಕ್ಕಳನ್ನ ಇವತ್ತು ಪ್ರೀತಿಯಿಂದ ಮುದ್ದಾಗಿ ಸಾಕಿರ್ತಾರೆ. ಅವ್ರುಗಳು ಏನು ಮಾಡ್ತಾರೆ, ಈ ಥರ ಅವ್ರಿಗೂ ಮಾಡ್ಬೇಕಂತಿರಲ್ಲ, ಒಂದು ಅಂದರೆ ಪಳಗಿರೋ ದೋಷಗಳು ಹಂಗಂಗೆ ಇರ್ತೈತೆ. ನಾನು ಅದೇ ಒಂದು ನಿಮಿಷ ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿ ಇರ್ತಾರೆ, ಮದುವೆ ಆದವರು, ನಿಮಗೆ ವೈಫ್ ಇರ್ತಾರೆ, ನಿಮ್ಮ ಅಣ್ಣ ತಮ್ಮದು ಇರ್ತಾರೆ, ನೀವು ಬರ್ತೀರಂತ ಮನೇಲಿ ಕಾಯ್ಕೊಂಡಿರ್ತಾರೆ, ಊಟ ಸಮೇತ ಕಾಯ್ಕೊಂಡಿರ್ತಾರೆ. ಮತ್ತೆ ಒಂದು ಸರ್ ರೌಡಿಸಮ್ಗೆ ಬಂದವರು ಮತ್ತೆ ಸಿಗೋದು ಬೀದಿಯಲ್ಲಿ ಹೆಣವಾಗಿ. ಖಂಡಿತವಾಗ್ಲು ಮೇಡಮ್. ಇವಾಗ ಅವ್ರು ಏನೋ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ, ಅವ್ರಿಗಿರೋ ಜಿದ್ದಿಗೆ ಏನು ಮಾಡ್ತಾರೆ, ಅವ್ರು ಸಿಕ್ಕಿಲ್ಲ ಅಂದ್ಬಿಟ್ಟು ಅವ್ರ ಅಣ್ಣನ ಹೊಡಿತಾರೆ. ಇವಾಗಿರೋ ರೌಡಿಸಮ್ ಹೆಂಗೆ ನೋಡಿ, ಅವ್ರ ಅಣ್ಣಂಗೆ ಹೊಡಿತಾರೆ, ಇಲ್ವಾ ಅವ್ರ ಮಕ್ಳಿಗೆ ಹೊಡಿತಾರೆ, ಸಿಕ್ಕಿದ್ರೆ ಅವ್ರ ಅಮ್ಮನಿಗೂ ಹೊಡಿತಾರೆ. ಅವಾಗಾದ್ರೂ ಅವ್ನು ಬರ್ತಾನೆ ಅಂತ ಈಚೆ ಕಡೆ. ಇದು ನಿಲ್ಲಲ್ಲ. ಇದು ಇವನು ಅವ್ರ ಅಮ್ಮನಿಗೆ ಹೊಡಿತಾನೆ, ಅವ್ನು ಹೊಡಿತಾನೆ, ಅವ್ನು ಸತ್ತೋಗ್ಬಿಟ್ಟಿರ್ತಾನೆ, ಅವ್ರ ಮಗ ಹುಟ್ಟಿರ್ತಾನೆ, ಅವ್ರ ಮಗ 20 ವರ್ಷ ಆಡ್ಕೊಂಡು ಅವ್ನು ಹೋಗಿ ಹೊಡಿತಾನೆ. ನಾವು ಎಷ್ಟೋ ಪ್ರಕರಣಗಳನ್ನು ನೋಡಿರ್ತೀವಿ, ಜೈಲಿಂದ ಆಗ್ತಾನೆ ಆಚೆ ಬಂದಿರ್ತಾರೆ, 1 ಅವರ್ ಎಷ್ಟೋ ಅತ್ಯಾಚಾರ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಈ ಪ್ರಪಂಚ ಎಲ್ಲಿಗೆ ಹೋಗ್ತಾ ಇದೆ, ಜನ ಮೆಂಟಾಲಿಟಿ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದೇ ಭಯ. ನಾನು ಹೇಳೋದು ಒಂದೊಂದು ದಿನಾನು ನಮ್ಗೆ ಎಂಜಾಯ್ ಡೇ. ಒಂದೊಂದು ದಿನಾನು ನಾವು ಮಲಗಿದಾಗ ಎಲ್ಲರೂ ಹೆಣ ಆಗಿರ್ತೀವಿ, ನಾವು ಕಣ್ಣು ತೆಗೆದು ನೋಡಿದಾಗಲೇ ದೇವ್ರು ನಮ್ಗೆ ಅದು ಬೋನಸ್ ಕೊಟ್ಟಿರ್ತಾನೆ. ಆ ದಿನ ದಯವಿಟ್ಟು ಎಂಜಾಯ್ ಮಾಡಿ, ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡಿ, ವೈಫ್ ಇದ್ದರೆ ವೈಫ್ ಜೊತೆಗೆ ಮಾತಾಡಿ, ಮಕ್ಕಳ ಜೊತೆಗೆ ಆ ಪ್ರೀತಿನ ಬಾಂಡಿಂಗ್ ಮಾತಾಡಿ. ನಿಮ್ಗೆ ಆದರೆ ಫ್ರೆಂಡ್ಶಿಪ್ ಹತ್ರ ಮಾತಾಡಿ. ಅವನೇನೋ ಬೈದನ್ನ ತಲೆ ಬಗ್ಸ್ಕೊಂಡ್ಬಿಡು, ಅದರಿಂದ ನೀವೇನು ಚಿಕ್ಕವರಾಗಲ್ಲ. ದಯವಿಟ್ಟು ನೀವು ಚಿಕ್ಕವರಾಗಲ್ಲ, ಅವ್ರು ದೊಡ್ಡವರಾಗ್ತಾರೆ. ನಾಳೆ ದಿನ ಅವರೇ ಬಂದು ನಿಮ್ಮನ್ನು ಕರೀತಾರೆ, ಏನೋ ಅವ್ನು ಬೈತಾರೆ ಹೋಗ್ತಾನೆ ಅಂತಂತ. ದಯವಿಟ್ಟು ಒಂದು ಅಂಬುಲೆನ್ಸ್ ಮನ್ಸಿಟ್ಕೊಳ್ಳಿ. ಮನೆ ಅಂತ ಒಂದು ಐತೆ, ದಯವಿಟ್ಟು ಅದನ್ನು ನೆನೆಸ್ಕೊಂಡ್ರೆ ಎಲ್ಲರೂ ಇವತ್ತು ಏನು ಮಚ್ಚುಗಳಾಗಲಿ ಒಂದು ಬ್ಯಾಡು ಇದಾಗಲಿ ಏನು ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇಡಮ್. ಅವ್ರಿಗೆಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಹೇಳೋದು ಒಂದೇ ಒಂದು, ಇದನ್ನು ನಾನು ಏನಾದ್ರು ತಪ್ಪಾಗಿ ನಿಮಗೆ ಹೇಳಿದರೆ ಅದಕ್ಕೂ ನಾನು ಸಾರಿ ಕೇಳ್ತೀನಿ. ತಪ್ಪೇನಿದೆ ಸರ್, ಒಳ್ಳೆ ಸಂದೇಶವನ್ನೇ ಕೊಡ್ತಾ ಇದ್ದೀರಾ. ಒಟ್ಟಾರೆ ಹೇಳೋದಾದರೆ ಒಂದು ಒಳ್ಳೆ ಸಂದೇಶವನ್ನು ಯುವ ಜನತೆಗೆ ಕೊಡ್ತಾ ಇದ್ದೀರಾ. ಸೊ ಅದನ್ನು ಅರ್ಥ ಮಾಡ್ಕೊಂಡು ಒಂದಷ್ಟು ಜನ ಈ ಕಾಲೇಜ್ ಡೇಸಲ್ಲೇ ಶುರುವಾಗ್ಬಿಡುತ್ತೆ ಕೆಲವೊಂದು ಹುಡುಗರದು, ಓಕೆ ಮಚ್ಚಲ್ಲಿ ಹೋಗಿ ಇಟ್ಕೊಂಡ್ಬಿಡೋಣ ಅಂತ. ಬಟ್ ಆ ಜೀವನ ತಾತ್ಕಾಲಿಕ, ಮುಂದಿನ ಜೀವನಕ್ಕಲ್ಲ ಅನ್ನುವಂಥ ಸಂದೇಶ ಈ ಸಿನಿಮಾದಲ್ಲಿ ದುಡುಕಿ ಆಗುವಂತಹ ಎಲ್ಲ ಅನಾಹುತಗಳಿಗೂ ಇಡೀ ಫ್ಯಾಮಿಲಿ ನೋವು ತಿನ್ನುತ್ತೆ. ಸೊ ಒಂದ್ಸಲ ಏನೇ ತಪ್ಪು ಮಾಡ್ಬೇಕಾದ್ರೂ ತನ್ನಿಂದೆ ತನ್ನ ಪ್ರೀತಿಸೋರು ಇರ್ತಾರೆ ಅಂತ ಒಂದ್ಸಲ ನೆನೆಸ್ಕೊಂಡ್ರೆ ಆ ಅನಾಹುತ ನಡೆಯೋದು ತಪ್ಪಬಹುದು ಅನ್ನೋದು. ಆದಷ್ಟು ಬೇಗ ಈ ಫಿಲ್ಮ್ನ ರಿಲೀಸ್ ಮಾಡಿ ಜನರ ಮುಂದೆ ಕೊಟ್ಬಿಡಿ, ಓಕೆನಾ? ಇನ್ನು ಸೂರ್ಯ ಅವರೇ, ಬಾಡಿ ಬಿಲ್ಡರ್ಸ್ ಬಗ್ಗೆ ಕೇಳೋದಾದ್ರೆ ಹೊರದೇಶದಿಂದ ಕರೆಸಿದ್ರಾ ಅಥವಾ ಏನು, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇಲ್ಲ, ನಮ್ಮ ಕನ್ನಡದಲ್ಲಿ ಯಾರಿಗೂ ಏನು ಕಮ್ಮಿಲ್ಲ. ಏಕಲವ್ಯ ಹೊಡೆದಿದ್ದಂತಾಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ಪ್ರಸಾದ್ ಸಾರು, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರು, ಆಮೇಲೆ ಕಾಮರಾಜು ಇವತ್ತು ಆರ್ಮಿಯಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಅವರು ಮಾಡಿದ್ದಾರೆ.
ಅವರೇ ಕ್ಲೈಮ್ಯಾಕ್ಸಲ್ಲಿ ಫೈಟು. ನಾವು ಯಾಕೆ ಬೇರೆ ಹೊರದೇಶದಿಂದ ಕರಿಬೇಕು, ನಮ್ಮಲ್ಲೇ ಇರಬೇಕಾದ್ರೆ ಪ್ರತಿಭೆಗಳು ಅವರೇ ಕ್ಲೈಮ್ಯಾಕ್ಸಲ್ಲಿ ಫೈಟುಗಳು. ಆಮೇಲೆ ಹರೀಶ್ ರಾಯ್ ಮಾಡಿದ್ದಾರೆ, ಆಮೇಲೆ ಕಾಕ್ರೋಜು, ಪ್ರಕಾಶ್ ತುಂಬಿನಾಡು, ವನವಳ್ಳಿ ಕೃಷ್ಣ, ರೇಖಾ ದಾಸು ಮುಂತಾದವ್ರುಗಳೆಲ್ಲ ಮಾಡಿದ್ದಾರೆ. ಡಾನ್ಗಳು. ಆಮೇಲೆ ಜಯಹಳ್ಳಿ ಕೃಷ್ಣ ಸರ್ ಅವರು, ಅಣ್ಣ ಅವರು, ಆಮೇಲೆ ಲಕ್ಕಿ ಅಣ್ಣ ಅವರು, ಆಮೇಲೆ ನಮ್ಮ ಭಾಷಾಬೈ ವೇಡಿ ಅಣ್ಣವರು, ಯಶಸ್ವಿನಿ ಅವರು ತುಂಬ ನನಗೆ ಸಪೋರ್ಟಿಂಗ್ ಆಗೇ ನಿಂತಿದ್ದಾರೆ. ಅವ್ರು ತುಂಬ ಅವ್ರದ್ದು ಒಂದು ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಮುಲಾಮಣ್ಣ ಯಜಮಾನ್ರು ಅವ್ರು ಮಾಡಿದ್ದಾರೆ. ಆಮೇಲೆ ನಮ್ಮ ಶ್ರೀರಾಮ್ಪುರ ಮೊಟ್ಟೆ ಕಣ್ಣವರು, ಆಮೇಲೆ ಜೀಬ್ರಾ ಅವರು ಎಲ್ಲರೂ ಮಾಡಿದ್ದಾರೆ. ಎಲ್ಲ ಸಪೋರ್ಟಿಂಗ್ ಆಗಿ ನಿಲ್ತಿದ್ದಾರೆ. ಅವ್ರಿಗೆಲ್ರಿಗೂ ಥ್ಯಾಂಕ್ಸ್. ಎಲ್ಲ ಇವೆಂಟ್ಗೂ ತುಂಬ ಸಪೋರ್ಟಾಗಿ ನಿಲ್ತಿದ್ದಾರೆ. ಪ್ರತಿಯೊಂದಕ್ಕೂ ಎಲ್ಲರೂ ಸಪೋರ್ಟಾಗಿ ನಿಲ್ತಿದ್ದಾರೆ. ಈ ಪಿಕ್ಚರ್ ಗೆಲ್ಲಬೇಕಂತ ಎಲ್ರಿಗೂ ಒಂದು ಸೂರ್ಯ ಒಂದು ಗೆಲ್ಲಿ ಅಂತ ತುಂಬ ಆಶೀರ್ವಾದ ಮಾಡ್ತಾಯಿದ್ದಾರೆ. ಅವಾಗ ನೀನು ಗೆಲ್ತೀಯ ಹೋಗಪ್ಪ ಅಂತ ಇದ್ದಾರೆ. ಇಡೀ ಎಲ್ಲರೂ ಕನ್ನಡ ಜನ ಮತ್ತು ಇವತ್ತು ಅಭಿಮಾನಿಗಳು ಮೆಸೇಜ್ ಮಾಡ್ತಾಯಿದ್ದಾರೆ, ಯಾವಾಗ ರಿಲೀಸು ಅಂತ ಕೇಳ್ತಾ ಇದ್ದಾರೆ. ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ, ಕಾಂತಾರ ನೋಡಿಕೊಂಡು ಬರೋಣ ಅಂತಿದ್ದೀವಿ. ಅನೌನ್ಸ್ ಮಾಡ್ತೀನಿ ಸರ್. ಇದೆಲ್ಲದರ ಜೊತೆ ಹರೀಶ್ ರಾಯ್ ಅವರು ಇವಾಗ ಸ್ವಲ್ಪ ಅನಾರೋಗ್ಯಕ್ಕೆ ತುತ್ತಾಗ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಜೊತೆಲಿ ಸೀನ್ ಮಾಡಬೇಕಾದ್ರೆಲ್ಲ ಹೇಗಿತ್ತು ಏನು? ಅಷ್ಟು ದೊಡ್ಡ ಸೀನಿಯರು. ಇವತ್ತು ನಾನು ಏನು ಅಂದ್ಕೊಂಡಿದ್ದು ಅವತ್ತು ಓಮಲ್ಲಿ ಅವರು ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ. ಕರಿಯಾದಲ್ಲೂ ಮಾಡಿದ್ದಾರೆ. ದೊಡ್ಡ ಇದರಲ್ಲಿ ರೌಡಿಸಮಲ್ಲಿ ಮಾಡಬೇಕಂದ್ರೆ ಹರೀಶ್ ರಾಯ್ ಅವರೇ ಮುಖ್ಯ ಪಾತ್ರಗಳು ಮಾಡಿದ್ದಾರೆ. ಸೊ ಇದರಲ್ಲೂ ಒಂದು ಮುಖ್ಯ ಪಾತ್ರ ಮಾಡಿದ್ದಾರೆ. ತುಂಬ ದೊಡ್ಡ ಕ್ಯಾರೆಕ್ಟರ್ ಆಗೇ ಮಾಡಿದ್ದಾರೆ. ತುಂಬ ಅಂದರೆ ದೊಡ್ಡತನನೇ ತೋರಿಸ್ದೆ. ಒಂದು ಸಾಧಾರಣವಾಗಿ ನನ್ನ ತಪ್ಕೊಂಡು ನೀನು ಮಾಡು ಸರಿ ತುಂಬ ಚೆಂದಾಗಿ ಮಾಡ್ತಾಯಿದ್ದೆ ಅಂತ ಕ್ಯಾಶುವಲ್ ಆಗಿ, ನನಗಂತಲ್ಲ ಎಲ್ಲರ ಹತ್ರನೂ ಕ್ಯಾಶುವಲ್ ಆಗಿ ಮಾಡಿದ್ರು. ಆಮೇಲೆ ಇದು ಅನಾರೋಗ್ಯ ಇದ್ರು ಕೆಲಸ ಅಂತ ಬಂದರೆ ಒಂದು ದಿವಸನೂ ಅದನ್ನು ಕುಂಟು ನೆಪವಾಗಿ ಇಟ್ಕೊಂಡು ಅಲ್ಲ, ಏನೇ ಒಂದು ರೀಸನ್ ಆಗಿ ಯಾವತ್ತೂ ಅವರು ಯಾರಿಗೂ ತೊಂದರೆ ಕೊಟ್ಟವರಲ್ಲ. ನಾನು ನೋಡಿದ ಮಟ್ಟಕ್ಕೆ, ಸರ್ ಹೇಳಿದ ಮಟ್ಟಕ್ಕೆ ಯಾವತ್ತೇ ಕರೆದು ಡಬ್ಬಿಂಗ್ ಸಮೇತ ಅವರೇ ಬಂದು ಸಹ ಮಾಡಿದ್ದಾರೆ. ಅದರಲ್ಲಿ ಆ ದೇವ್ರ ಹತ್ರ ನಾವು ಕೇಳ್ಕೊಂತೀವಿ, ಅವ್ರಿಗೆ ಆಯಷ್ಟು ಆರೋಗ್ಯ ಇನ್ನೆಚ್ಚು ಕೊಡಲಿ ಅಂತ ನಾವು ಕೇಳ್ಕೊಂತೀವಿ. ಮಾದಪತ್ರ ಹೋಗ್ತಾ ಇದ್ದೀವಿ, ಅವ್ರಿಗೂ ಕೇಳ್ಕೊತೀವಿ. ಆಮೇಲೆ ಈ ಸಾಂಗ್ ಎಲ್ಲ ಮುಗಿಸಿದ ತಕ್ಷಣಕ್ಕೆ ನಮ್ಮ ಟೀಮ್ ಹೋಗ್ತಾ ಇದ್ದೀವಿ ಅವ್ರನ್ನ ನೋಡೋಕ್ಕೆ. ನೋಡಲೇಬೇಕು, ನಾವು ಹೋಗಿ ನೋಡಿ ಏನೋ ನಮ್ಮ ಕೈಯಲ್ಲಾಗಿತ್ತು ಎಲ್ಲ ಸೇರಿ ಏನೋ ಒಂದು ಮಾಡ್ತಾಯಿದ್ದೀವಿ, ಮಾಡೋಣ ಅಂತಿದ್ದೀವಿ. ನಮ್ಮ ಹರೀಶ್ ರಾಯ್ ಸರ್ಗೆ ನಾವು ಹೋಗಿಲ್ಲ, ಈ ಕಾರಣಾಂತರದಿಂದ ಇದಕ್ಕೆ ಪ್ರೊಡಕ್ಷನ್ ಎಲ್ಲ ಒಬ್ಬನೇ ಮಾಡ್ತಾ ಇರೋದ್ರಿಂದ ಇದು ಸಾಂಗ್ ಮುಗಿಸಿದ ತಕ್ಷಣಕ್ಕೆ ಸಾರ್ನ ಹೋಗಿ ಭೇಟಿ ಮಾಡಿ ಇಡೀ ಟೀಮೇ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಫ್ಯಾಮ್ಲಿಗೂ ಒಳ್ಳೇದಾಗಲಿ. ಪಾಪ ತುಂಬ ನೋಡ್ತಾ ಇದ್ದೀನಿ, ಪ್ರತಿಯೊಂದು ನೋಡ್ತಾ ಇದ್ದೀನಿ. ಫೋನಲ್ಲಿ ಮಾತಾಡ್ತಿದ್ದೀವಿ, ಎಲ್ಲ ಮಾತಾಡ್ತಾರೆ, ಸೂರ್ಯ ನಿನ್ಗೆ ಒಳ್ಳೇದಾಗಲಿ ಅಂತ ತುಂಬ ಹಾರೈಸ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, ಸೂರ್ಯ ಅಣ್ಣ ಸಿನಿಮಾ ಆದಷ್ಟು ಬೇಗ ತೆರೆಗೆ ಬರೋದಕ್ಕೆ ಸಜ್ಜಾಗ್ತಾ ಇದೆ. ಈ ಸಿನಿಮಾವನ್ನ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಸೊ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಟೀಸರ್ ಓಪನ್ ಮಾಡಿದೆ, ಎಲ್ಲ ಅಭಿಮಾನಿ ದೇವರುಗಳು ನೋಡಿ ನನ್ನ ತುಂಬ ಹರಿಸಿದ್ದಾರೆ. ಆಮೇಲೆ ಕಣ್ಣಿನಲ್ಲಿ ಕತ್ತಿನೂ ಲಾಂಚ್ ಮಾಡಿದೆ. ತುಂಬ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲ ನೋಡಿ ಅವರವರೇ ರೀಲ್ಸ್ಗಳು ಮಾಡ್ತಾಯಿದ್ದಾರೆ. ಅವ್ರಿಗೆಲ್ರಿಗೂ ಸಹ ನಾನು ನಮ್ಮ ಟೀಮಿಂದ ಅವ್ರಿಗೆಲ್ರಿಗೂ ಇಲ್ಲಿಂದನೇ ಕೇಳ್ಕೊತಾ ಇದ್ದೀನಿ, ನಿಮ್ಮ ಕಾಲುಗಳಿಗೆ ನನ್ನ ನಮಸ್ಕಾರಗಳು. ಅದೇ ಥರ ಈ ಮಾದಪ್ಪನ ಸಾಂಗು ನಾನು ಬಿಡ್ತಾಯಿದ್ದೀನಿ. ಇಡೀ ಎಲ್ಲ ಅಭಿಮಾನಿ ದೇವರುಗಳು ನನಗೆ ನೋಡಿ, ನಮ್ಮ ಟೀಮಿಗೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿಯ ಸಲಗ ಸೂರ್ಯಣ್ಣ. ಥ್ಯಾಂಕ್ ಯು. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.